ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ರೆಕ್ಕೆಯಿಂದ ನನ್ನ ಹೊದಿಸಿ ಕಾದು ನಡೆಸುವ ಆತನ ವಚನ ಆತ್ಮನ ಆಯುಧ ನನಗೆ ಖೇಡ್ಯವು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯ ವಚನ 12. ಆ ಯಜ್ಞದ ಕುರಿಮರಿ 6ನೆಯ ಮುದ್ರೆಯನ್ನು ಒಡೆದಾಗ ದೊಡ್ಡ ಭೂಕಂಪವಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣ ಚಂದ್ರನು ರಕ್ತದಂತೆ ಕೆಂಪಾದನು. 6ನೆಯ ಮುದ್ರೆ ಒಡೆಯುವಾಗ ಗ್ರಹ ಗತಿಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುವು. ಆ ಸಮಯದಲ್ಲಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಇದೆಲ್ಲ ನೆರವೇರುತ್ತದೆ ಎಂದು ಮೊದಲೇ ನಮಗೆ ತಿಳಿಸಲಾಗಿದೆ. ಇನ್ನೂ ಹೆಚ್ಚು ಪ್ರಾರ್ಥನೆಯಲ್ಲಿದ್ದು ವಿಶ್ವಾಸವನ್ನು ಕಾಪಾಡಿಕೊಳ್ಳತಕ್ಕದ್ದು. ಬಿರುಗಾಳಿಯಿಂದ ಅಂಜೂರದ ಮರದ ಕಾಯಿಗಳು ಉದುರಿ ಬೀಳುವಂತೆ ನಕ್ಷತ್ರಗಳು ಆಕಾಶದಿಂದ ಭೂಮಿಗೆ ಬಿದ್ದವು. ಹೇಗೆ ಒಂದು ಮಾವಿನ ಮರದಿಂದ ಹಣ್ಣು ಪಟಪಟನೆ ಉದುರಿ ನೆಲಕ್ಕೆ ಬೀಳುತ್ತದೋ, ಆಕಾಶದಿಂದ ನಕ್ಷತ್ರಗಳು ಭೂಮಿಗೆ ಬೀಳುವು. ಗ್ರಹ ಗತಿಗಳಲ್ಲಿ ಬದಲಾವಣೆ ಉಂಟಾಗುವುದು. ಆ ಸಮಯದಲ್ಲಿ ನಾವು ಮಾಡಬೇಕಾದದ್ದೇನು? ಯೋವೇಲ ಪ್ರವಾದ್ಯ ಗ್ರಂಥ 2ನೇ ಅಧ್ಯಾಯ ವಚನ 29ರಲ್ಲಿ ಇದನ್ನು ಯೋವೇಲನು ಮುಂಚಿತವಾಗಿ ತಿಳಿಸಿದ್ದಾರೆ. ಸೂರ್ಯನು ಕಪ್ಪಾಗುವನು, ಚಂದ್ರನು ರಕ್ತಗೆಂಪಾಗುವನು, ನಕ್ಷತ್ರಗಳು ಸುಟ್ಟು ಲಯವಾಗಿ ಹೋಗುವುದು. ಅಂತ ಕೇಡಿನ ಸಮಯದಲ್ಲಿ ಯಾರೆಲ್ಲ ಸರ್ವೇಶ್ವರನ ನಾಮವನ್ನು ಕೂಗಿ ಕರೆಯುತ್ತಾರೋ ಅವರು ರಕ್ಷಣೆಯನ್ನ ಹೊಂದಿಕೊಳ್ಳುವರು. ನನ್ನ ಯೇಸು ನನ್ನ ರಕ್ಷಕ, ಆಮೇನ್. ಯೇಸುವಿನ ನಾಮ ರಕ್ಷಣೆಯ ನಾಮ, ಬಿಡುಗಡೆಯ ನಾಮ, ಆಶೀರ್ವಾದದ ನಾಮ. ಈ ಕೇಡಿನಿಂದ 2ನೆಯ ಮರಣಕ್ಕೆ ತುತ್ತಾಗದಂತೆ ನಮ್ಮನ್ನು ಕಾಯ್ದು ಕಾಪಾಡುವ ಜೀವದ ನಾಮ ನನ್ನ ಯೇಸು ನಾಮ. ಪ್ರೈಸ್ ದಿ ಲಾರ್ಡ್. ಧೈರ್ಯವಾಗಿರಿ. ಇದೆಲ್ಲ ಸಂಭವಿಸುವಾಗ ಅನ್ಯ ಜನರು ವಿಚಲಿತರಾಗುವರು, ಭಯಭ್ರಾಂತರಾಗುವರು, ಬೇರೆ ಊರುಗಳಿಗೆ ಓಡಿ ಹೋಗುವರು. ಆದರೆ ನಾವು ಮಾಡಬೇಕಾದದ್ದೇನು? ಮುಂದಿನ ವಚನದಲ್ಲಿ ನೋಡೋಣ. ಭೂರಾಜರು, ಅಧಿಪತಿಗಳು, ಸೇನಾ ನಾಯಕರು, ಸಿರಿವಂತರು, ಪರಾಕ್ರಮಿಗಳು, ದಾಸರು, ಸ್ವತಂತ್ರರು ಎಲ್ಲರೂ ಓಡಿ ಹೋಗಿ ಬೆಟ್ಟಗಳ ಗವಿಗಳಲ್ಲೂ ಬಂಡೆಗಳ ಸಂದುಗಳಲ್ಲೂ ಅವಿತುಕೊಂಡರು. ಅವರು ಆ ಬೆಟ್ಟಗಳನ್ನು ಬಂಡೆಗಳನ್ನು ಉದ್ದೇಶಿಸಿ, ನಮ್ಮ ಮೇಲೆ ಬೀಳಿ, ಸಿಂಹಾಸನದಲ್ಲಿ ಆಸೀನರಾಗಿರುವವರ ಸಮ್ಮುಖದಿಂದಲೂ ಯಜ್ಞದ ಕುರಿಮರಿಯಾದಾತನ ಕೋಪಾಗ್ನಿಯಿಂದಲೂ ನಮ್ಮನ್ನು ಮರೆಮಾಡಿ, ಏಕೆಂದರೆ ಅವರ ಕೋಪಾಗ್ನಿಯ ಘೋರ ದಿನವು ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ತಾನೇ ಶಕ್ತರು? ಸಕಲ ಜಾತಿ ಜನಾಂಗಗಳು, ಅರಸರು, ಯುವಕರು, ಯುವತಿಯರು, ಸ್ವತಂತ್ರರು, ದಾಸರು ಎಲ್ಲ ಅವರ ಬಂಗ್ಲೆಗಳನ್ನು ಬಿಟ್ಟು, ಅವರ ಮನೆಗಳನ್ನು ಬಿಟ್ಟು, ಕೆಲಸ ಕಾರ್ಯ, ಆಸ್ತಿ ಅಂತಸ್ತು ಎಲ್ಲವನ್ನ ಬಿಟ್ಟು ತಮ್ಮ ಪ್ರಾಣ ರಕ್ಷಣೆಗಾಗಿ ಓಡಿ ಹೋಗುವರು. ಎಲ್ಲಿ ನೋಡ್ತೀವಿ ಇದನ್ನ? ಲೋಟನ ಮತ್ತು ಅವನ ಹೆಂಡತಿಯ ವಿಷಯದಲ್ಲಿ ನಾವು ನೋಡುತ್ತೇವೆ. ಆ ಸಮಯದಲ್ಲಿ ಹಿಂದಕ್ಕೆ ತಿರುಗಿ ನೋಡಬೇಡಿ. ನೋಡಿ, ಅಲ್ಲಿಯೂ ಸಹ ದೇವರು ತನ್ನ ಮಕ್ಕಳನ್ನು ಹೇಗೆ ಸಂರಕ್ಷಣೆ ಮಾಡುತ್ತಾರೆ. ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಆಕಾಶದಿಂದ ಬೆಂಕಿ ಗಂಧಕದ ಮಳೆ ಸುರಿದು ಆ ನಗರವನ್ನು ನಾಶ ಮಾಡಬೇಕಾದ ಸಮಯದಲ್ಲಿಯೂ ಸಹ ನೀತಿವಂತನಾದ ಲೋಟ ಮತ್ತು ಅವನ ಕುಟುಂಬವನ್ನು ಸಂರಕ್ಷಣೆ ಮಾಡಲು ಸ್ವರ್ಗದಿಂದ ದೇವದೂತರು ಇಳಿದು ಬರುತ್ತಾರೆ. ಶತ್ರುಗಳು 2 ಅಡಿ ಅಂತರದಲ್ಲಿ ಶತ್ರುಗಳ ಕಣ್ಣುಗಳನ್ನು ಕುರುಡರನ್ನಾಗಿ ಮಾಡಿಸಿ ದೇವದೂತರು ಅವರನ್ನು ಸುರಕ್ಷಿತವಾಗಿ ಊರಿಂದ ಆಚೆ ಕರೆದುಕೊಂಡು ಬಂದು ಬಿಡುತ್ತಾರೆ. ಊರಿಂದ ಆಚೆ ಬಂದು ಬಿಟ್ಟರೂ ಸಹ ಹಿಂದಕ್ಕೆ ತಿರುಗಬೇಡ. ಒಂದು ಸಣ್ಣ ವಾಕ್ಯ, ಒಂದು ಸಣ್ಣ ಕೆಲಸ, ವಿಧೇಯತೆ ಬಹಳ ಬಹಳ ಮುಖ್ಯ. ಹಿಂದಕ್ಕೆ ತಿರುಗಿ ನೋಡಬೇಡ ಅಷ್ಟೇ. ಆದರೆ ಅವರು ತಮ್ಮ ಓಟದಲ್ಲಿ ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡಿದಳು. ಒಂದು ಸಣ್ಣ ಅವಿಧೇಯತೆ, ಒಂದು ಸಣ್ಣ ಕಾರ್ಯ ಅವಳ ರಕ್ಷಣಾ ಕಾರ್ಯವನ್ನೇ ಸ್ಥಗಿತಗೊಳಿಸಿಬಿಟ್ಟಿತು. ನಾಶನಕ್ಕೂ ರಕ್ಷಣೆಗೂ ಮಧ್ಯೆ ಉಪ್ಪಿನ ಕಂಬವಾಗಿ ನಿಂತು ನಮಗೆ ಸಾಕ್ಷಿಯಾಗಿ ದೇವರು ನಿಲ್ಲಿಸಿದ್ದಾರೆ. ಸಣ್ಣ ಕೆಲಸ ಎಂದು ತಾತ್ಸಾರ ಮಾಡಬೇಡ, ಸಣ್ಣ ವಿಷಯ ಎಂದು ತಾತ್ಸಾರ ಮಾಡಬೇಡಿ.
ನಿಮ್ಮಲ್ಲಿ ಇವತ್ತು ಸಣ್ಣ ಸಣ್ಣ ಪಾಪಗಳಿದ್ದರೂ ಸಹ ಅವುಗಳಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸಿರಿ. ಅವಿಧೇಯತೆ ಸೈತಾನನಿಗೆ ಸಂಬಂಧಪಟ್ಟದ್ದು. ಪ್ರತಿಭಟನೆಯ ಆತ್ಮ. ಯಾತಕ್ಕಾಗಿ ಹಿಂದಿರುಗಿ ನೋಡಿದವಳು ಲೋಟನ ಹೆಂಡತಿ. ದೇವರು ಹೇಳಿದ ವಾಕ್ಯ ನೆರವೇರುತ್ತದೋ ಎಂಬೆಂದಿರಬಹುದು, ಅಥವಾ ಬೆಂಕಿ ಗಂಧಕದ ಮಳೆ ಸುರಿದಾಗ ಕಣ್ಣ ಮುಂದೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ನಾಶವಾಗಿ ಹೋಗುವುದನ್ನು ನೋಡೋಣ ಎಂದು ತಿರುಗಿ ನೋಡಿರಬಹುದು. ರೀಸನ್ ಗೊತ್ತಿಲ್ಲ. ಸಣ್ಣ ಅವಿಧೇಯತೆ ಅವಳ ಜೀವನವನ್ನೇ ನಾಶ ಮಾಡಿಬಿಡಿತು. ಆದ ಕಾರಣ ವಿಧೇಯತೆ ನಮಗೆ ಬಹಳ ಬಹಳ ಮುಖ್ಯವಾದದ್ದಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯ. ಬೆಟ್ಟ ಗುಡ್ಡಗಳ ಆವಾಗಲೂ ಸಹ ಬಂಡೆ ಮೇಲೆ ಹೋಗಿ ಬಚ್ಚಿಟ್ಕೋತಾರೆ ಅಲ್ವಾ ಲೋಟ ಮತ್ತು ಮಕ್ಕಳು. ಸೊ ಬಂಡೆಗಳು ಬೆಟ್ಟ ಗುಡ್ಡಗಳಿಗೆ ಹೋಗಿ ನಮ್ಮ ಮೇಲೆ ಬೀಳಿರಿ, ನಮ್ಮನ್ನ ಮರೆ ಮಾಡಿ ಕಾಪಾಡಿ. ನೋ, ಬೆಟ್ಟ ಗುಡ್ಡಗಳು ಸಾಕ್ಷಿಯಾಗಿ ನಿಲ್ಲುವುವು. ಅವುಗಳು ನಮ್ಮನ್ನ ಸಂರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಸರ್ವೇಶ್ವರನ ನಾಮ ಬಲವಾದ ಗೋಪುರ. ಯೇಸು ಎಂಬ ನಾಮವನ್ನು ಕೂಗಿಕೊಳ್ಳುವವರು, ಯೇಸು ಎಂಬ ನಾಮದಲ್ಲಿ ವಿಶ್ವಾಸವಿಟ್ಟವರು ಇಂಥ ಕೇಡಿನ ಸಮಯದಲ್ಲಿ ರಕ್ಷಣೆಯನ್ನ ಪಡೆದುಕೊಳ್ಳುವರು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ, ರಕ್ಷಣೆಯನ್ನು ಪಡೆದುಕೊಳ್ಳುವರು. ಇದು ರಕ್ಷಣೆ. ನಾವು ತಿಳ್ಕೊತೀವಿ ಬರೀ ರೋಗ, ಬರೀ ಸಾಲ, ಕಣ್ಣು ನೋವು, ತಲೆನೋವು, ಇದೆಲ್ಲ ತಾತ್ಕಾಲಿಕವಾದ ಬಿಡುಗಡೆಗಳು. ನಿಜವಾದ ಬಿಡುಗಡೆ, ನಿಜವಾದ ರಕ್ಷಣೆ ಆ ನಾಶನದ ದಿನದಲ್ಲಿ ದೇವರು ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ಆ ಘೋರ ದಿನವನ್ನ ನಿಲ್ಲಲು ಯಾರಿಂದ ತಾನೇ ಸಾಧ್ಯ? ಈ ಸಮಯದಲ್ಲಿ ನಾವು ಮಾಡಬೇಕಾದದ್ದೇನು? 2 ಪೇತ್ರ 3ನೇ ಅಧ್ಯಾಯ ನಾನು ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರಭುವಿನ ದಿನ ಬಂದೇ ಬರುವುದು, ಇದೆಲ್ಲ ಸಂಭವಿಸಿಯೇ ತೀರುವುದು. ಅದು ಕಳ್ಳನಂತೆ ಬರುವುದು. ಆಕಾಶ ಮಂಡಲ ಸಿಡಿಲ ಗರ್ಜನೆಯೊಂದಿಗೆ ಅಳಿದು ಹೋಗುವುದು. ತಲತಲಾಂತರು, ಎಷ್ಟೋ ಯುಗಗಳು, ವರ್ಷಗಳಿಂದ ಇರುವಂತ ಆಕಾಶ ಮಂಡಲ, ಸೂರ್ಯ ಚಂದ್ರ ನಕ್ಷತ್ರಗಳು, ಹೌದಲ್ವಾ? ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳು ಸುಟ್ಟು ಲಯವಾಗಿ ಹೋಗುವುದು. ಭೂಮಿಯು ಅದರಲ್ಲಿಯೂ ಸಮಸ್ತವು ಉರಿದು ಭಸ್ಮವಾಗುವುದು. ಇವೆಲ್ಲವೂ ಹೀಗೆ ನಾಶವಾಗಿ ಹೋಗುವುದರಿಂದ ನಾವು ಎಂಥವರಾಗಿ ಜೀವಿಸಬೇಕು? ಪರಿಶುದ್ಧರಾಗಿಯೂ ಭಕ್ತಿ ಪೂರಿತರಾಗಿಯೂ ಜೀವಿಸಬೇಕು. ದೇವರ ಆ ದಿನವನ್ನು ಎದುರು ನೋಡುತ್ತಾ ಅದು ಬೇಗನೆ ಬರಲೆಂದು ಹಾರೈಸಬೇಕು. ಆ ದಿನ ಆಕಾಶ ಮಂಡಲ ಅಗ್ನಿಯಿಂದ ಉರಿದು ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳು ಶಾಖದಿಂದ ಕರಗಿ ಹೋಗುವು. ನಾವಾದರೋ ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ ಬರುವುದನ್ನು ಎದುರು ನೋಡುತ್ತಿರುವೆವು. ಆಮೇನ್. ಹೇಗೆ ನಾವು ಪುನರುತ್ಥಾನಗೊಳ್ಳುತ್ತೇವೋ, ಸತ್ತ ಶರೀರಗಳು ಹೇಗೆ ರೂಪಾಂತರಗೊಂಡು ಪುನರುತ್ಥಾನಗೊಳ್ಳುತ್ತದೋ, ನಾವು ಹೇಗೆ ರೂಪಾಂತರಗೊಳ್ಳುತ್ತೇವೋ, ಭೂಮಿ ಸುಟ್ಟು ಭಸ್ಮವಾಗುವುದು, ಕ್ಷಣ ಮಾತ್ರದಲ್ಲಿ ರೂಪಾಂತರಗೊಳ್ಳುವುದು. ಹಳೆಯ ಆಕಾಶ ಮಂಡಲ ಸುಟ್ಟು ಲಯವಾಗಿ ಹೋಗುವುದು, ಕ್ಷಣ ಮಾತ್ರದಲ್ಲಿ ಹೊಸದಾಗಿ ರೂಪಾಂತರಗೊಳ್ಳುವುದು. ಅದನ್ನೇ ಪ್ರವಾದಿ ಯೆಶಾಯ 65:17 ನೂತನ ಭೂಮಿ ಆಕಾಶಗಳು, 1000 ವರ್ಷಗಳ ಆಳ್ವಿಕೆ, ಅಲ್ಲಿ ಶಾಂತಿ ಸಮಾಧಾನ, ತೋಳದೊಟ್ಟಿಗೆ ಮಗು ಆಟವಾಡುವುದು, ಹಾವಿನ ಬಿಲದಲ್ಲಿ ಮಗು ಇರುವುದು, ಅಲ್ಲಿ ಇರುವವರಿಗೆ ವ್ಯಾಧಿ ಇರುವುದಿಲ್ಲ, ಪೂರ್ಣ ಆಯುಷ್ಯವಿರುವುದು, ಅಲ್ಲಿ 100 ವರ್ಷದ ಮುದುಕ ಸಹ ಯುವಕ ಎನಿಸಿಕೊಳ್ಳುವನು. ಅಂತ ಒಂದು ಆಶೀರ್ವಾದದ ಜೀವನ ನಮಗುಂಟು. ಧೈರ್ಯದಿಂದಿರೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಲೂಕನು ಬರೆದ ಶುಭ ಸಂದೇಶ 21ನೇ ಅಧ್ಯಾಯ ವಚನ 34-36 ಅತಿಯಾದ ಚಿಂತೆ, ಅತಿಯಾದ ಭೋಜನ, ಅತಿಯಾದ ಪ್ರಾಪಂಚಿಕ ವಿಷಯಗಳಿಂದ ಮಂದಮತಿಗಳಾಗಬೇಡಿರಿ. ಆ ಪ್ರಭುವಿನ ದಿನ ಬರುವ ಸಮಯದಲ್ಲಿ ನೀವು ಎಚ್ಚೆತ್ತು ಪ್ರಾರ್ಥನೆ ಮಾಡಿ ಸಿದ್ಧರಾಗಿರಿ. ಆ 2ನೆಯ ಬರುವಿಕೆಗೆ ನೀವು ಸಿದ್ಧರಾಗಿರಿ ಎಂಬಂತೆ ನಮ್ಮನ್ನೇ ನಾವು ಪ್ರತ್ಯೇಕಿಸಿ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮೀಕವಾಗಿ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು ಆ ಪ್ರಭು ಯೇಸುವಿನ ಬರುವಿಕೆಯ ದಿನಕ್ಕಾಗಿ ನಮ್ಮನ್ನ ಸಿದ್ಧಪಡಿಸುತ್ತಾ ಪರಿಶುದ್ಧತೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಭಕ್ತಿಪೂರಿತ ಜೀವನ ನಮ್ಮದಾಗಲಿ. ನೋಹ ಕೊನೆಯ ಗಳಿಗೆಯವರೆಗೂ ಎಲ್ಲರಿಗೂ ಸುವಾರ್ತೆಯನ್ನ ಸಾರಿದ. ಜಲಪ್ರಳಯ ಬರುತ್ತದೆ ಎಂದು ನಾವು ಸಹ ಲೋಕದ ಕಟ್ಟ ಕಡೆಯವರೆಗೂ ಈ ಸುವಾರ್ತೆ ಸಾರಲ್ಪಡಬೇಕು. ಅಂತ್ಯ ಬರುವುದು ಆನಂತರವೇ.
ಈ ಸುವಾರ್ತೆಯನ್ನು ಸಾರುವ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ, ನಾವು ನಮ್ಮ ಕುಟುಂಬ ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.